ಹಲೋ ಗಾಯ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಅದೇ ವಿಡಿಯೋ ಕಂಟಿನ್ಯೂ ಆಗಿರುತ್ತೆ. ವಿಡಿಯೋ ಮಾತ್ರ ಸಖತ್ತಾಗಿದೆ. ವ್ಯೂ ಎಷ್ಟು ಮಸ್ತಾಗಿದೆ, ವಿಡಿಯೋನು ಅಷ್ಟೇ ಚೆನ್ನಾಗಿದೆ. ಫುಲ್ ನಗ್ತೀರ ಅನ್ಕೊತೀನಿ. ಯಾರು ಮಿಸ್ ಮಾಡಬೇಡಿ, ಲಾಸ್ಟ್ವರೆಗೂ ನೋಡಿ. ಮಸ್ತಾಗಿದೆ ವಿಡಿಯೋ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಮನಸ್ಸೇ ಬಂಗಾರವಾಯಿತೆ ಪುನೀತಣ್ಣ, ಮನಸ್ಸೇ ಬಂಗಾರವಾಯಿತೆ. ಫುಲ್ ಬಿಸಿಲು ಬಂದ್ಬಿಡ್ತೀವಿ ನಾವು ಮ್ಯಾಲ ಬರಾಟಿಗೆ. ನೋಡಿ ಮಸ್ತಾಗಿದೆ ಗೈಸ್. ಒಂದು 100 ಫೋಟೋ ಅಂದ್ರೆ ಒಂದು 150 ಇಬ್ಬರು ಗಂಡ ಹೆಂಡತಿ 150 ಕ್ಯಾಮ್ರಾಮನ್ ಇವನೇ ನೋಡಿ, ಹಿಮಲ್. ಗೈಸ್ ಫೈನಲಿ ರೀಚ್ ಆದ್ವಿ. ಅಲ್ಲಿ ಬರೋಕ್ಕೆ ನಮ್ಮನ್ನ ನೋಡಿ, ಅದು ವ್ಯೂ ಪಾಯಿಂಟ್, ಈ ಕಡೆ ದೇವಸ್ಥಾನ. ನಮ್ಮ ಅಕ್ಕ ಸ್ಮೈಲ್ ಮಾಡ್ತಾವ್ರೆ. ವಿಡಿಯೋದಾಗ ಬರಲ್ಲ ಅಂತೆಲ್ಲ ಬರ್ತಾರೆ. ಬಂದಿರ ಕೈ ಮಾಡಿದ್ರೆ ಏನು ಮಾಡ್ತಾರೆ, ಅವಾಗ ಡೈಲಾಗ್ ಮಾಡಿ ಬಂದು ಏನಂತ ನಮ್ಮ ಅಕ್ಕ ಬಂದು ಅಕ್ಕ ನಿಮ್ಮ ಹೆಸರು ಏನಾಗ ಹೇಳಕ ಇರ್ಲಿ. ಲಕ್ಕ ಲಕ್ಕ. ಇಲ್ಲೊಂದು ಆಂಜನೇಯನ ಟೆಂಪಲ್, ಇಲ್ಲೊಂದು ಗಣಪತಿ ಟೆಂಪಲ್, ಅಲ್ಲೊಂದು ಟೆಂಪಲ್. ಬಂದವ್ರಿಗೆ ದರ್ಶನ ಮಾಡಿ ಹೋಗ್ಬೋದು. ಇಲ್ಲಿ ನೋಡಿ ವ್ಯೂ, ಎಲ್ಲಿ ನೋಡಿದ್ರೆ ಬರೀ ಕಪಲ್ಸ್ ಅವ್ರೆ. ಸಿಂಗಲ್ಸ್ ಬಂದಿವಿ, ಸಾಕಾಗಿದೆ. ಇಲ್ಲೇ ಹುಡುಕ್ತಾ ಇದ್ದೀನಿ, ಸಿಕ್ಕರೆ ಅಲ್ಲಿ ಹೋಗೋಣ ಬನ್ನಿ. ಲೆಟ್ಸ್ ಗೋ. ಒಳಗೆ ಹೋಗಿ ಬಿಡ್ತಲ್ಲ ಗೈಸ್. ಏನಂತ ಅಂಬರೀಶ್ ಬ್ರೋ? ನಿಂತಿ ಅವಾಗ ಎಷ್ಟು ಚೆನ್ನಾಗೈತೆ ಗೈಸ್. ಅಪ್ಪ ಇವ್ರು ಸವಾಸನ ಬೇಡ ಗುರು, ಹುಡುಗಿರ ಜೊತೆ ಮಾತ್ರ ಎಲ್ಲಿಗೆ ಹೋಗ್ಬಾರ್ದು. ಎಲ್ಲ ಬಿಸಿಲು ಬಂತು, ಏನ್ ನೋಡ್ದಂಗ ಆಯ್ತು ನೀವು? ಇದನ್ನೇನ್ ನೋಡ್ರಿ, ದೇವ್ರಿಗೆ ಬರಂಗ ಅಲ್ಲೇ ಯಾವ್ದಾನ ಎಲ್ಲ ಮಂಗ ಜಾತ್ರೆಗೆ ತಿಂತಿನ ಮನುಷ್ಯ ಗೊತ್ತಿದ್ವಲ್ಲ, ಅಲ್ಲ ತಿಂತಿನ ಮನುಷ್ಯ ಗೊತ್ತಿದ್ವಲ್ಲ, ಅಲ್ಲೇ ಹೋಗಂಗಿದ್ರ ಎಲ್ಲ ಮಂದಿ ಜಾತ್ರೆ ಕಾಯಿ ಹೊಡ್ಸ್ಯಂದ ಒಂದೆರಡು ಕಾಯಿ ಹೊಡ್ಸ್ಯಂದ ದೀಡ್ ನಮಸ್ಕಾರ ಹಾಕ್ಯಂಡೆ, ಯಾಕ ಒಳ್ಳೇದಾಗ್ಲ ಅಂತ ಕೊಲ್ಲಿಟ್ರಿ. ಮಾನಸಿಕ ಒತ್ತಡ ಕೊಡಕ್ ಹೋಗ್ಬಿಟ್ರಿ. ಅಂದ್ರೆ ನಿಮಗೆ ಇದು ಬಂದ್ ಹೋಗಿರಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಫೋಟೋ ಎಷ್ಟಂತ ಯಾರು ಸರಿ ತೆಗೀರಿಲ್ಲ, ಬಂದು ಅವ್ರನ್ನೇ ಇರೋದು. ಮೊನ್ನೆ ಅಷ್ಟೇ ತೆಗ್ದಿದ್ದು ನಮ್ಮ ಅವ್ರಿದ್ದು, ನಮ್ಮಿಬ್ರು ಪಾಪ ಮೊನ್ನೆ ನನಗೇನಲ್ಲಮ್ಮ. ನೀವು ನೋಡ್ರಿ, ನೀವು ಏನ್ ನೋಡ್ದಂಗ ಬಿಸಿಲು ಐತಿ ನೋಡ್ರಿ. ಅಲ್ಲಿ ಹೋಗಿ ಅವ್ರ 4 ಸಲ ಬಂದಾರ, ಅವ್ರಿಗೇನ್ ಟೆನ್ಷನ್ ಇಲ್ಲ. ನಿಮ್ದು ಹೇಳಿದ್ ನಾನು ಅವಾಗ ಬಂದಿದ್ವಿ, ಪೂಜೆ ಜೋರ ಮಾಡಿದ್ರಾಗ ಫುಲ್ ತಪಸ್ಕೂತಿದ್ರೆ ಅಗ್ರಿ ಒಳಗ ಕೂತಿದ್ರೆ ಏನಂತ ರಕಂತ ಮಾತುಗಳೆಲ್ಲ ಕೇಳಿ. ಏನಿಲ್ಲ, ಅವರಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಹಾಸ್ಯವಾಗಿ ಮಾತಾಡ್ತಾರೆ. ದೇವ್ರಂದ್ರೆ ನನಗೂ ಭಕ್ತಿ ಐತಿ. ಐಶಿ ಅವ್ರ ಅಕ್ಕ ಅವರೇ ಮಿಸ್ ಯಾರು ಹಸ್ಬೆಂಡ್ ಏನೂ ಇಲ್ಲ, ಬಂದ್ ಹೋಗಿದ್ದಾರೆ. ಹಾಗಾಗಿ ಇಂಟ್ರೆಸ್ಟ್ ಇಲ್ಲ ಇದ್ರ ಮೇಲೆ. ನಾನು ಇಂಟ್ರೆಸ್ಟ್ ಅಲ್ಲ. ನೋಡಲ್ಲಿ ಗುಡಿ ಕಾಣ್ತೈತೆ, ಅಲ್ಲಿ ಒಂದ್ ಬ್ರಿಡ್ಜ್ ಬರುತ್ತಾ, ಅಲ್ಲಿ ಕರ್ಕೊಂಡು ಹೋಗ್ತಾರ. ಅಲ್ಲಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ಒಂದ್ ಬಿಡು ಹೋಗ್ಲಿ, ಆಯ್ತು. ಊಟನೇ ಮಾಡಿಲ್ಲ, ತಿಂದಿಲ್ಲ ಪಾಪ. ಎಷ್ಟು ತಿಂದವ್ರು ಇವ್ರು, ಫಸ್ಟ್ ಇವರೇ ಪ್ಲೇಟ್ ಬರ್ರಿ. ನಾವು ಬೆಳಗ್ಗೆ ಬಂದಿದ್ದು. ಫೋನ್ ಇಲ್ಲ ನಂದು. ಎಷ್ಟು ಗಂಟೆಗೆ ಬಿಟ್ಟಿವಪ್ಪ ನಾವು? ಎಷ್ಟು ಗಂಟೆಗೆ ಬಂದ್ವಿ? 4:30 ಬಿಟ್ಟಿವಿ. ಬಾರಮ್ಮ ಇಲ್ಲಿ ಬಾರಮ್ಮ, ನಾವೇನು ಇಲ್ಲಿ ಪಯ್ಯ ಕುಂತೀನಿ. ಏನ್ ಮಾಡಲಕ್ಕ, ಮದ್ವೆ ಆಗೈತಿ. ಮ್ಯಾಲ ಬರೋ 7 ಗಂಟೆ ಅದ, 2 ತಾಸು ನೋಡಿ ಅಷ್ಟೇ. 9 ಗಂಟೆ ಮಾಡಿ ಈಶಾ ಫೌಂಡೇಶನ್ ಹೋಗಲ್ಲ, ಇಲ್ಲೇ ಹಚ್ಕೊಂಡ್ರಲ್ಲ ಈಶಾ ಫೌಂಡೇಶನ್. ಏನ್ ಬೇಡಿಕೆ ಇರ್ರಪ್ಪ, ಏನ್ ಬೇಡಿಕೆ? ಅಂಬೆ ಒಂದು ಹೊಡಿಸಿಲ್ಲ, ಅವೆಲ್ಲ ಬೆಳೆಸಿ ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಅಂಡ್ ಸೀರಿಯಸ್ ಆಗಿ ಎಲ್ರಿಗೂ
ಒಳ್ಳೇದಾಗ್ಲಿ. ಅದೇ ಪ್ರಾಮಿಸ್ ಹಂಗೆ ಬೇಡ್ಕೊಳ್ಳಿ. ಮನ್ಸಿಂದ. ಏನ್ ಬೇಡಕಂದಕ ಜಾಸ್ತಿ ಏನು ಬಿಡ್ಕೊಳ್ಳಿ. ಏನೋ ಸರ್ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶಾಣಗ ಎಲ್ರು ಆದ್ರೆ ಎಲ್ರು. ಪ್ರಾಮಿಸ್. ನಮ್ಮ ಮತ್ಕೆ ಅಂತ ಹೆಣ್ಣು ಈ ಜಗತ್ನಲ್ಲೇ ಯಾರು ಇರೋಕ್ ಸಾಧ್ಯ ಇಲ್ಲ. ಅವ್ರ ದೇವತೆ ಯಾವತ್ತು ಯಾರ ಮನಸ್ಸು ನೋಯೋ ಹಾಗೆ ನಡ್ಕೊಂಡವ್ರಲ್ಲ ನಮ್ಮ ಮತ್ಗೆ. ನೀನೇನಂತ ಏನ್ ಹುಡುಕಿ ಇವ್ರೇನಂತ ಏನ್ ಬೇಡ ಅಕ್ಕ ಅಕ್ಕ ಕ್ಲೀನ್ ಆಗಿ ಅಲ್ಲ ಹಸ್ಬೆಂಡ್ ಅಂಡ್ ವೈಫ್ ಏನಂತ ಬೇಡಿಕಂದ್ರೆ ಏನಿಲ್ಲ ಒಳ್ಳೇದ್ ಮಾಡ್ಲಿ ನಮ್ಮ ಹುಡುಗರಿಗೆ ಒಳ್ಳೇದ್ ಮಾಡಿ ಹೇಳ್ಬಾರ್ದು ಅಂತ ನೋಡಪ್ಪ. ಹೇಳ್ಬಾರ್ದು. ಸರಿ ಅಕ್ಕ ಸಿಗರೇಟ್ ಅಂತ ಗೈಸ್ ಮುಂದೆ ಹೋಗೋಣ ಬನ್ನಿ ತೆಕ್ಕಂದಿ ಅಂತ ಇಲ್ಲ. ಅಲ್ಲ ಅಲ್ಲ ಫೋಟೋಸ್ ನೋಡ್ಬಿಟ್ರಿ ಯಾರು ಜಾಸ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ನಿಮ್ದೇ ಜಾಸ್ತಿ ಐತೆ ನಮ್ದು ಜಾಸ್ತಿ. ಅವ್ರು ಒಂದೊಂದೇ ಫೋಟೋ 100 ಸಲ ಎಡಿಟ್ ಮಾಡಿ ಹಾಕ್ತಾರೆ. ಆ ಬಾಬಾ ಅವ್ರು ತಗೊಂಡಿರೋ 3 ಫೋಟೋ ಅವನ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಎಡಿಟ್ ಮಾಡಿ ಹಾಕ್ತಾರೆ. ಬಟ್ ಎಡಿಟ್ ಮಸ್ತ್ ಮಾಡ್ತಾರ ಎಡಿಟ್ ನೋಡಿ ಲವ್ ಮಾಡ್ರಿ ಏನ್ ಅನಿಸ್ತಾವ ಒಂದ್ಸಲ. ಇವ್ರ ಊರಲ್ಲಿ ಹೊಸಪೇಟೆ ಕೊಪ್ಪಳ ಗೈಸ್ ವ್ಯೂ ನೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಐತಲ್ಲ ಅದು ಹೆಂಗ್ ನೋಡಿ ಗುಡಿ ಮಸ್ತ್ ಐತೆ ಗುಡಿ ಗೈಸ್ ಅಲ್ಲಿ ಹೆಂಗ್ ಹೋಗೋದಂತ ಫುಲ್ ವ್ಯೂ ಹೋದ್ಮೇಲೆ ಬಂದಿವಿ ಗೈಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ನನ್ನ ಮಕ್ಕಳಿಗೆ ಅಲ್ಲಗ್ರೋ ನೀ ಕಸ್ಕೊಂಡ್ ತಿಂತ ದೊಡ್ಡ ಹೋಗಿದೆ ಗೈಸ್. ಗಾಯ್ಸ್ ಎಲ್ರು ಹುಡುಗಿ ಜೊತೆ ಬಂದಿದ್ದಾರೆ ಗಾಯ್ಸ್. ನಮ್ಮ ಮನೋಜ ನೆಕ್ಸ್ಟ್ ಟೈಮ್ ಬರೋಷ್ಗೆ ನಮಗೂ ನಿನ್ನ ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ. ಬೈಯಕ್ಕೂ ಮನ್ಸಾಗಲ್ಲಪ್ಪ. ಇವಾಗ ರಿವ್ಯೂ ತಗೊಂತೀವಿ ನೋಡಿ. ಹಲೋ 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 ಸಿಕ್ತು ಕಂಟೆಂಟ್ ಬಟ್ ಇವಾಗ ನಂದಿಲ್ಸಿ ಬಂದಿದಲ್ಲ ಅದ್ರ ಬಗ್ಗೆ review ತಗೊಳ್ಳೋಣ. ಬ್ರೋ ಹೆಂಗಿತ್ತು ನೋಡು ಅಲ್ಲೂ ಒಂದು ನಿನ್ನ ಎಕ್ಸ್ಪೀರಿಯನ್ಸ್ ಹೇಳಿದೆ ಅಂತ ಇಲ್ಲಿ ಅವ್ರಿಗೆ ಹೇಳ್ಬೇಡ. ಯಾವ್ದೋ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿ ಗಟ್ಲೆ ಮಾತಾಡ್ತಾನೆ. ಜೋರ್ ಹೇಳ್ಸು. ಇಲ್ಲಿ ಪ್ರೇಯರ್ ಮಾಡ್ಬೇಡ ಜಿಗಿದ ಜೋರು 3 ಟೈಮ್ ಮಿಂಗಲ್ ಆಗಿ ಬಂದಿದ್ದೀನಿ, ಅದೇ ವಿಶೇಷ. ನೆಕ್ಸ್ಟ್ ಮುನೇಶ್ ಕನ್ನಡ ನನ್ನ ಹೆಸರು ಮುಖೇಶ್. ಹೇಳಿಲ್ಲ ಅಂದ್ರೆ ನಿನ್ನ ಹೆಂಗಿತ್ತು ಅಷ್ಟೇ ಹೇಳು, experience ಹೆಂಗಿತ್ತು? ನಾನು ನಿಂತಾಗೆ ಕುಂದಿರ್ತೀನಿ. ಚೆನ್ನಾಗಿತ್ತು ಬರ್ತಾ ಬರ್ತಾ ಸ್ಟಾರ್ಟಿಂಗ್ ಚೆನ್ನಾಗಿತ್ತಾ? ಸರಿ ನೆಕ್ಸ್ಟ್ ಮತ್ತೆ ಬಿಡಲ್ಲ ಕೆಲಸ ಕೊಡ್ತೀನಿ. ಯಾವಾಗಲೂ ಹಿಂಗಿದ್ರು ಬಂದಿರೋ ಎಕ್ಸ್ಪೀರಿಯನ್ಸ್ ನನಗೇನು ಗೊತ್ತಿಲ್ಲ. ಅಲ್ಲ ಬಂದಿದ್ದ ಯಜಮಾನ್ರ ಜೊತೆ ಬಂದಿರಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸ್ವಲ್ಪ ಹತ್ರ ಬಾ. ಮನೇಲಿ ಏನಂತ ಕರೀತೀರಾ? ರೀ ನಿಮ್ಮನ್ನೇನು ಕರೀತಾರೆ ಹೇಳ್ಬೇಕಾ? ಹೇಳಿ. ಚಿನ್ನು ಅಂತಾರೆ. ಚಿನ್ನು ನನ್ನ ಮರತೇನ ಹೇಳ ಕೇಳ ನಿನ್ನ ಚಿಂತ್ಯಾಗ. ಕ್ಲೋಸ್ ಅಪ್ ತಗೋಬಿ ಬಿಡು. ಮಿಂಗಲ್ ಆಗಿ ಬಂದಿರಲ್ಲ ಸ್ವಲ್ಪ ಕ್ಲೋಸ್ ಅಪ್ ಕ್ಲೀನ್ ಬಂದಾರ ಬಿಡು ನೀ. ಹೆಂಗ್ ಕುಂದ್ರಲಿ ಸೀರಿಯಸ್ ಹೇಳಕ್ಕ 2 ಲೈನ್ ಹೇಳ ಸಾಕು, ಜಾಸ್ತಿ ಬೇಡ. ಗೊತ್ತಿಲ್ಲ. ಹೇಳಕ್ಕ ಫೋಟೋ ಆಮೇಲೆ ಬಂದಿದ್ದು ಬೈಕ್ ರೈಡ್ ಎಲ್ಲ ಹೆಂಗಿತ್ತಕ್ಕ ಎಕ್ಸ್ಪೀರಿಯನ್ಸ್? ಚಂದ ಆಯ್ತು. ನಿನಗೆ ಏನು ಇಷ್ಟ ಆಯ್ತು? ಖುಷಿ ಆಯ್ತು. ಅಲ್ಲ ನಿನಗೆ ಯಾವ ಪ್ಲೇಸ್ ಬೆಸ್ಟ್ ಅಂತಾರ? ಇವ್ರನ್ನೇ ಬೆಸ್ಟ್ ಅನಿಸ್ತು. ಅಷ್ಟೇ ನೆಕ್ಸ್ಟ್
ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಟ್ರಕ್ಕಿಂಗ್? ನಾನು ಜಾಸ್ತಿ ಸತ್ಯ ಬಂದಿನಿ, 4-5 ಸತ್ಯ ಬಂದಿನಿ. ನನಗೇನೇನೋ ಹೊಸದಿಲ್ಲ. ನಿಮ್ಗೆ ಹೆಂಗಿತ್ತು ಮದುವೆ ಆಗಿ ಫಸ್ಟ್ ಟೈಮ್ ಬಂದಿದ್ದೀರಾ? ಚೆನ್ನಾಗಿತ್ತು. ಅಲ್ಲ, ಯಾವ್ದು ಬೆಸ್ಟ್ ಯಾವ್ದು ಅನಿಸ್ತೆ? ಯಾವ್ದು ಅನ್ನಿಸ್ತು? ಅಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪಿಂಗ್ ಪ್ಲೀಸ್. ಬೆಳಗ್ಗೆನೆ ಶಾಂಪೂ ನುಂಗ್ಬಿಟ್ಟವನೆ. ಅದು ಪಿಟ್ಸ್. ಫುಡ್ಸಾ? ಅಯ್ಯೋ, ಫುಡ್ಸ್ ಅಂತಲ್ಲಪ್ಪ. ಇಲ್ಲಿ ರೊಕ್ಕ ಬಂದವ ಮಾತಾಡಕ 20,000 ಮ್ಯಾಟ್ರ್ ಐತಿ ಇಲ್ಲಿ. ಹೆಂಗಿತ್ತು ಅಷ್ಟೇ. ಬಂದಿದೆ ಸಿಂಗಲ್ ಆಗಿ ಬಂದಿ, ಕ್ಯಾಮರಾಮನ್ ಆಗಿ. ₹50 ಕೊಟ್ಟು ತಗೊಂಡಿರೋದು. ಬಂತಕ ಟೋಟಲ್ 7 ಬೈಕ್ ತಂದಿರೋದು. 4 ಜನ ಹುಡುಗಿರೋ ಬೆಳಗ್ಗೆ 4 ಗಂಟೆಗೆ ಬಿಟ್ಟಿದ್ದು ಗಾಯ್ಸ್ ನಮಗೆ. ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಹೆಂಗಿತ್ತು? ಅಡ್ವೆಂಚರ್ ಗೊತ್ತಿಲ್ಲ. ಮಂಗ ಇವಾಗ ಐಸ್ ಕ್ರೀಮ್ ಕಸ್ಕೊಂಡಿದಂದ್ರೆ ಅಷ್ಟೇ ಸಾಕು. ನಾನು ಬಿಟ್ಬಿಡೋಣ. ಹಾಕ್ಲಾ? ಇಬ್ರು ದೂರ ನಾವು ನಂದಿಲ್ಸ್ ಬಂದಿದ್ವಿ. ಇಬ್ರು ಮ್ಯಾರಿಡ್ ಕಪಲ್, ಇನ್ನೊಬ್ರು ಅನ್ಮ್ಯಾರಿಡ್ ಕಪಲ್ಸ್. ಟೋಟಲ್ 14 ಜನ ಬಂದಿದೀವಿ. ಕಪಲ್ಸ್ ಗಳ ಜೊತೆ ನಾವು ಹೋಗ್ತಾ ಇದ್ರೆ ಏನೋ ಫುಲ್ ಒಂಥರ ಏನಂದ್ರೆ ಫೀಲಿಂಗ್ಸ್ ಬೇರೆ ತರ ಬರ್ತಿದೆ ಬ್ರೋ. ನಮಗೂ ಹುಡುಗಿ ಇರ್ಬೇಕಾಗಿತ್ತು ಅಂತ. ಯಾಕೋ ಹಿಂಗ್ ಮೆರಿತಾ ಇದ್ಯಾ? ಯಾವ ಊರಿಂದ ಬಂದವ್ ನೀನು? ಗಂಡು ಮೆಟ್ಟಿದ ನಾಡಿಂದ ಬಂದಿರೋ ಗಂಡು ಚಂದಪ್ಪ ಹುಲಿಯಾಳ್. ಅಯ್ಯ ಮಲಯಾಳ ನನ್ನ ಮಗನೇ. ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು? ಫುಲ್ ಮಳೆ ತರ ತುಂತುರು ಮಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಯಾರಾದ್ರೂ ವಿಸಿಟ್ ಮಾಡಂಗಿದ್ರೆ ಈ ಮಂತ್ ಅಲ್ಲಿ ಬಂದು ವಿಸಿಟ್ ಮಾಡ್ಬಿಟ್ಟು ಬ್ರೋ. ಐಸ್ ಕ್ರೀಮ್ ತಿಂದ್ರಲ್ಲ ಹೇಳಿ. ಈಗ ಐಸ್ ಕ್ರೀಮ್ ತಿಂದೀವಿ. ಮಂಗ ಫೋನ್ ಎತ್ಕೊಂಡು ಹೋಗ್ತಿತ್ತು. ಅಲ್ಲ ಹೆಂಗಿತ್ತು? 1 ವಾರ ಆಯ್ತು ಹಾಕ್ಸಿ. ಪೋಕೋ ಮೊಬೈಲ್ ಸೆಕೆಂಡ್ ಹ್ಯಾಂಡ್ 1.5 ವರ್ಷ ಆಯ್ತು. ಏನಾಗಿಲ್ಲ, ಅದಕ್ಕೆ ಯೂಸ್ ಮಾಡ್ತಿದೀವಿ. 20 ಸಲ ಡಿಸ್ಪ್ಲೇ ಹಾಕ್ಸಿವಿ. ಡಿಪ್ರೆಷನ್ ಬಂದಿರೋ ಎಕ್ಸ್ಪ್ರೆಸ್ ಹೆಂಗಿತ್ತು? ಎಕ್ಸ್ಪ್ರೆಸ್ ನಮ್ಮನ್ನೆಲ್ಲ ಬಿಟ್ಬಿಟ್ಟು ನನ್ನ ಅನಾಥೆ ಮಾಡ್ಬಿಟ್ಟು ಹೋಗಿದ್ರು. ನಾನೇನು ಎಂಜಾಯ್ ಮಾಡ್ಲಿಲ್ಲ ಗೈಸ್. ಈ ಹಾವಲ್ಲ ಮೇಸ್ಟ್ರೆ, ನಾಗರ ಹಾವು. ಕಾಲ್ ಮಾಡಲ್ಲ, ಇಷ್ಟು ಮಾಡ್ಬಿಟ್ಟು ಹಿಂಗ್ ಮಾಡಷ್ಟೇ. ಬೇಕಾದಷ್ಟಪ್ಪ ಇದು ಕ್ಲಾಸ್ ಹೊಡಿತಿದ್ಯಾ? ಇದು 2 ಸ್ಟೆಪ್ ಆದ್ಮೇಲೆ बंद करो हाथ जोड़ के मैं मोदी साहब से गुजारिश करता हूँ. ಆಕ್ಷನ್ ಆಕ್ಷನ್ ಆಕ್ಷನ್. ಪಾರ್ಕಿಂಗ್ ನೋಡಿ ಎಷ್ಟು ನಿಂತಿದೆ ಗಾಡಿ, ನೋಡಬಹುದು. ಫುಲ್ ಪಾರ್ಕಿಂಗ್. ಇಷ್ಟು ಗಾಡಿ ಇನ್ನೂ ಹೋಗಿದೆ, ಬಟ್ ಇಷ್ಟೇ ಇರೋದು. ಈಗ ನಾವು ಮನೆಗೆ ಹೋಗ್ತಾ ಇದೀವಿ, ಹೋಗೋಣ ಬನ್ನಿ ಗೈಸ್. ಫೈನಲಿ ಆಚೆ ಹೊಂಟಿದೀವಿ. ಆಚೆ ಹೋಗಿ ಊಟ ಮಾಡ್ಬೇಕು. ಈಗ ಊಟ ಮಾಡಿ ಸಿಗುವ. ಎಲ್ಲರೂ ಕುಂತಿದ್ದಾರೆ, ನಮ್ಮ ಅಣ್ಣ ತಮ್ಮಂದರು. 1, 2, 3 ಈಗ ಊಟ ಮಾಡಿ ಸಿಗ್ತೀವಿ. ಬಾಯ್ ಬಾಯ್. ನಮ್ಮ ರಾಷ್ಟ್ರ ಪಕ್ಷಿ ನೋಡಿದ್ದೀರಾ? ನೋಡ್ರಿ, ತೋರಿಸ್ತೀನಿ. ಗೈಸ್ ಬಿಡ್ತಾ ಇದೀವಿ. ಈಗ ಹೋಗಿ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಅಲ್ಲಿ ಹೋಗಿ ಸಿಗ್ತೀವಿ. ನಾವು ವೇಟ್ ಮಾಡಿ. ಕೇಳಕ್ ಇಲ್ಲಿ ಬರ್ಬೇಕು ಗೈಸ್. ಎಳ್ನೀರು ಕುಡಿಯಕ್ಕೆ ಬಂದಿದ್ದೆ, ಸ್ಟಾಪ್ ಮಾಡಿದ್ವಿ. ಎಳ್ನೀರು ಕುಡಿದು ಹೋಗ್ಬೇಕು. ಗೈಸ್ ಬಾದಾಮ್ ಹಾಲು ಕುಡಿಯಕ್ಕೆ ನಿಂದ್ರಿಸಿದ್ವಿ ಗೈಸ್. ರಸ್ತೆದಲ್ಲಿ ನಿಲ್ದಾಣ ಇತ್ತು. ಇದು ಅಕ್ಕನ ಪ್ಲಾನ್. ನಮ್ಮ ರಾಜ ಮ್ಯಾಲೆ ಇರಾನೆ, ಮ್ಯಾಲೆ ಇರದೆ ನಮ್ಮ ರಾಜ.
ಅವನು ಅರಿತಾ ಇದ್ದಾನೆ, ಇವರೆಲ್ಲ ತಿಂತಾ ಇದ್ದಾರೆ. ಹೆಂಗಿದೆ ಟೇಸ್ಟ್? ಉಪ್ಪುಪ್ಪ ಹೆಂಗಿದೆ ಬ್ರೋ? ಇವ್ರು ತೋರಿಸ್ಬಿಡ್ದಂತ ಕೇಳೋಣ ಬನ್ನಿ. ಇಲ್ಲಿ ನೆಕ್ಸ್ಟ್ ಯಾರು ತಿಂದರು? ಅಕ್ಕ ಹೆಂಗಾಯ್ತಕ್ಕ ಟೇಸ್ಟ್? ಬ್ರೋ ನೀವು ತಿಂದ್ರೆ ಇಲ್ಲ ಅಕ್ಕ? ನೀವು ಇದ್ರೆ ಇಲ್ಲೊಂದು ಹೆಂಗೈತೆ ಅಣ್ಣ ಇರೋರೆ? ಹೆಂಗೈತೆ ಮಲ್ ಟೇಸ್ಟ್? ಎಷ್ಟು ಅರ್ದ್ರಲ್ಲಿ ಚೆನ್ನಾಗೈತೆ ಅಕ್ಕ? ನಮ್ಮ ರಾಜಗೆ ಮ್ಯಾಲೆ ನಿಲ್ದಾಣ ಹರಿ ಅಂತ ಕಳಿಸಿದ್ರೆ ಇಡೀ ನಿಲ್ದಾಣದ ಮಳೆನೇ ತರಿಸ್ಬಿಟ್ಟ. ಹಂಗೆ ನಿಲ್ದಾಣ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತುಕತೆ ಆಡಿ ನಾವು ಹೊಟ್ಟಿದೆ. ನೆಕ್ಸ್ಟ್ ಎಲ್ಲಿ ಗೈಸ್ ರಾಜ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ. ನಮ್ಮ ಗ್ಯಾಂಗೆಲ್ಲ ಗಾಡಿ ಹಚ್ಚಕ್ಕೆ ಹೋಗಿದೆ, ನೋಡ್ಬೋದು. ಬಿರಿಯಾನಿ ತಿನ್ನಕ್ಕೆ ಬಂದ್ವಿ. ಬಿರಿಯಾನಿ ತೊಗೊಂಡು ಸಿಗೋಣ ಲೆಸ್. ಗೈಸ್ ಬಿಲ್ಲಿಂಗ್ ತೊಗೊತಾ ಇದ್ದೀವಿ. ಬಿಲ್ ತೊಗೊಂಡು ಅಲ್ಲಿ ಹೋಗಿ ಮಟನ್ ಬಿರಿಯಾನಿ ತೊಗೊಂಡು ಸಿಗುವ. ಮುದ್ದೆ ತಲೆ ಮಾಂಸ ತೊಗೊಂಡಿನಿ. ಬಿರಿಯಾನಿ ಬರ್ತಾ ಇದೆ ಅಂಬರೀಶ್ ಬ್ರೋ, ಅಲ್ಲಿ ಸಿಗೋಣ ಮುಂದೆ. ಇಲ್ಲಿಂದ ಊಟ ಮಾಡಿ ಸೀದಾ ಮನೆಗೆ ಹೋದ್ವಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಕಮೆಂಟ್ ಮಾಡಿ. ಬಾಯ್ ಬಾಯ್, ಲವ್ ಯು ಆಲ್.